ಹಾಯ್ ಹಲೋ, ನ್ಯೂಸ್ ಫಸ್ಟ್ ನ ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಕಾಕೋಳ್. ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ವಿಶಿಷ್ಟತೆಯನ್ನು ಹೊಂದಿರುವಂತಹ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸಲು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಬನ್ನಿ, ಅಂಜಲಿ ನಿಂಬಾಳ್ಕರ್ ದಿನಚರಿ ಹೇಗಿರುತ್ತೆ, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಯಾವ ರೀತಿ ಪ್ರಚಾರ ವೈಖರಿ ಇರುತ್ತೆ, ಇವೆಲ್ಲವನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ತೋರಿಸುತ್ತೆ. ಅಂಜಲಿ ನಿಂಬಾಳ್ಕರ್ ಅವರು ಬಿರುಸಿನ ಭರ್ಜರಿ ಪ್ರಚಾರದ ನಡುವೆ ಕೂಡ ಈಗ ಬಹಳ ಮುಖ್ಯವಾಗಿ ಕಾರ್ಯಕರ್ತರ ಜೊತೆ ಕೂತಿದ್ದಾರೆ. ಹಾಯ್ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ, ಆರಾಮಿದ್ದೀನಿ. ಹೇಗ್ ನಡೀತಿದೆ ಚುನಾವಣಾ ಪ್ರಚಾರ? ಬಹಳ ಜೋರ್ ನಡೀತಾ ಇದ್ದಾರೆ. ಎಲ್ಲ ಮಹಿಳೆಯರು ಎಲ್ಲಾರು ಮಾಡ್ತಾ ಇದೀವಿ ಇವತ್ತು. ಎಸ್, ಯಾಕಂತಂದ್ರೆ ಬೆಳಗ್ಗೆನೆ ಎಲ್ಲಾ ಕಾರ್ಯಕರ್ತರ ಜೊತೆ ಮೀಟಿಂಗ್ ಅನ್ನ ಮಾಡ್ತಿದ್ರೆ, ನಂತರ ಇಡೀ ದಿನ ಅಂಜಲಿ ನಿಂಬಾಳ್ಕರ್ ಅವರು ಪ್ರಚಾರ ಹೇಗಿರುತ್ತೆ ಇವನ್ನೆಲ್ಲವನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಕಾರವಾರದ ಪ್ರಮುಖ ರಸ್ತೆಗಳಲ್ಲಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಬಿರುಸಿನ ಪ್ರಚಾರ ನಡೆಸ್ತಿದ್ದಾರೆ. ಬಿಸಿಲಿನ ನಡುವೆ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಬೈಕ್ ರ್ಯಾಲಿಯನ್ನ ನಡೆಸ್ತಿದ್ದಾರೆ. ಸೊ ಎಲ್ಲಾ ಗಲ್ಲಿಗಳಲ್ಲೂ ಕೂಡ ಪ್ರಮುಖವಾಗಿ ಅವರು ಬೈಕ್ ರ್ಯಾಲಿ ನಡೆಸಿ ಮತಯಾಚನೆ ನಡೆಸ್ತಾ ಇದ್ದಾರೆ. ಈಗ ಕಾರವಾರದ ಪ್ರಮುಖ ರಸ್ತೆಗಳಲ್ಲಿ ಯಶಸ್ವಿಯಾಗಿ ಭರ್ಜರಿಯಾಗಿ ಬೈಕ್ ರ್ಯಾಲಿಯನ್ನು ನಡೆಸಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಸುಮಾರು 5 ಕಿಲೋಮೀಟರ್ ಹೆಚ್ಚು ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಇದೀಗ ಫಿಶ್ ಮಾರ್ಕೆಟ್ಗೆ ಹೋಗಿ ಭೇಟಿಯನ್ನು ಕೊಡ್ತಾರೆ. ನಾವು ಕೂಡ ಅವರ ಜೊತೆ ಸಾಕ್ತಾ ಇದೀವಿ. ಈಗ ಸಮಯ 12 ಗಂಟೆ ಆಗಿದೆ. ನಿರಂತರವಾಗಿ ಅವ್ರ ಜೊತೆ ನಾವು ಕೂಡ ಇರ್ತೇವೆ. ಹೋಗೋಣ ಬನ್ನಿ. ಕಾರವಾರದ ಫಿಶ್ ಮಾರ್ಕೆಟ್ ನಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿ ಮತ ಶಿಕಾರಿಯನ್ನು ನಡೆಸ್ತಿದ್ದಾರೆ. ಯಾಕಂತಂದ್ರೆ ಎಲ್ಲರೂ ಮಹಿಳೆಯರು ಕೂಡ ಇಲ್ಲಿ ಮೀನು ಮಾರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಅವ್ರ ಹತ್ರ ನೇರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಜೊತೆಗೆ ಅದನ್ನು ಕೂಡ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟಿದೆ, ಹಾಗಾಗಿ ಮತವನ್ನ ಹಾಕ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಈಗ ಸಮಯ ಸರಿಸುಮಾರು 2 ಗಂಟೆ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಭರ್ಜರಿಯಾಗಿ ಚುನಾವಣಾ ಪ್ರಚಾರ ನಡೆಸ್ತಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಇದೀಗ ಸ್ಥಳೀಯ ನಾಯಕರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೀಗ ಸಮಯ 4 ಗಂಟೆ ಆಗಿದೆ. ಬೆಳಗ್ಗಿಂದಲೂ ಕೂಡ ನಿರಂತರವಾಗಿ ಭರ್ಜರಿ ಪ್ರಚಾರವನ್ನು ನಡೆಸಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮುಖಂಡರ ಸಭೆಯನ್ನ ಕಾರವಾರದಲ್ಲಿ ನಡೆಸಿದ್ದಾರೆ. ಇದಾದ ನಂತರ ಮತ್ತೊಂದು ಸ್ಥಳಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಅದಕ್ಕೂ ಮೊದಲು ಊಟವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ಮುಂದುವರಿಸ್ತಾರೆ.
ಬಿಸಿಲ ನಡುವೆ ಕೂಡ ಅಂಜಲ್ ನಿಂಬಾಳ್ಕರ್ ಅವರು ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಕೂಡ. ಸೊ ಈಗ ಊಟಕ್ಕೆ ಕುಳಿತಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಮೇಡಮ್, ಇವತ್ತು ಈ ಬಿರು ಬಿಸಿಲಲ್ಲೂ ಪ್ರಚಾರವನ್ನ ಮಾಡ್ತಿದ್ವಿ. ನಿಮ್ಗೆ ಮುಖ್ಯವಾಗಿ ತುಂಬಾ ಇಷ್ಟವಾದ ಆಹಾರ ಅಂತಂದ್ರೆ ಯಾವ್ದು? ನಾನು ಎಲ್ಲ ತಿಂತೀನಿ, ಅದು ಏನು ಇದೇ ಬೇಕು ಅದೇ ಬೇಕು ಅಂತ ಏನು ಇಲ್ಲ. ಸೊ ಎಲ್ಲ ಫುಡ್ ಫೇವ್ರೆಟ್ ಫುಡ್, ಬಟ್ ಜಾಸ್ತಿ ಇಷ್ಟ ಚೈನೀಸ್ ಇದೆ. ಚೈನೀಸ್ ಫುಡ್ ಜಾಸ್ತಿ. ಬೇಸಿಕಲಿ ಸಸ್ಯಾಹಾರಿ ಮಾಂಸಾಹಾರಿ? ಮಾಂಸಾಹಾರಿ. ಮಾಂಸ ಅಂತಂದ್ರೆ ಯಾವ್ದು ತುಂಬಾ ನಿಮ್ಗೆ? ಚಿಕನ್, ಮಟನ್, ಫಿಶ್ ಎಲ್ಲ ತಿಂತೀನಿ, ಹಂಗೆ ಏನಿಲ್ಲ. ಈ ಮನೆಯಲ್ಲಿ ಯಾವ ತರ ನೀವೇ ಅಡುಗೆ ಮಾಡ್ಕೊಂಡು ತಿಂತೀರಾ ಅಥವಾ? ಮುಂಚೆನೆ ಮಾಡ್ತಾ ಇದ್ದೆ ಅಡ್ಗೆ ಎಲ್ಲ, ಬಟ್ ಈಗ ಸಾಧ್ಯ ಆಗ್ತಾ ಇಲ್ಲ. ಸಾರ್ವಜನಿಕ ಬದುಕು ಒಂದ್ ಕಡೆ, ಫ್ಯಾಮಿಲಿ, ಮನೆ, ಮಕ್ಕಳು, ಪತಿ, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂತೀರಾ? ನನ್ನ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಇದೆ, ಅದು ಬ್ಯಾಕ್ ಬೋನ್ ತರ ಇದೆ. ನನ್ನ ಮಕ್ಕಳು, ನನ್ನ ಗಂಡ, ಸೊ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಮ ಕೆಲಸಕ್ಕೆ. ಸೊ ಅದಕ್ಕೆ ಧೈರ್ಯವಾಗಿ ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ ನಮಗೆ ಅಷ್ಟು. ಹೇಮಂತ್ ನಿಂಬಾಳ್ಕರ್ ಅವರು, ಯಾಕಂದ್ರೆ ಅವ್ರದೇ ಆದಂತ ಒತ್ತಡದಲ್ಲಿ ಇರ್ತಾರೆ, ಕೆಲಸದ ಒತ್ತಡದಲ್ಲಿ. ಅವರು ಹೇಗೆ ಮನೆಯಲ್ಲಿ ತುಂಬಾ ನಿಮ್ಗೆ ತುಂಬಾ ಅವರಲ್ಲಿ ಇಷ್ಟವಾದಂತ? ಖಂಡಿತವಾಗಿ ಇಬ್ರು ಮನೆ ಸಂಭಾಳಿಸ್ತಾ ಇದ್ದೀನಿ. ಇಬ್ರದ್ದು ಜಾಬ್ ಹೈ ಪ್ರೊಫೈಲ್ ಜಾಬ್ ಇದೆ. ಅವರು ಕೂಡ IPS ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಬ್ರು ಆತರ ಒಬ್ರೊಬ್ರಿಗೆ ಸಂಭಾಳಿಸ್ತಾ ಇದ್ದೀನಿ. ಫ್ರೀ ಟೈಮ್ ಅಲ್ಲೆಲ್ಲ ಏನು ಹಾಬೀಸ್ ಯಾವ್ದು? ಫ್ರೀ ಟೈಮ್ ಇಸ್ ಸಿಟ್ಟಿಂಗ್ ಅಟ್ ಹೋಮ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಡಾಮಿನೋಸ್ ಪಿಜ್ಜಾ ತಿನ್ನೋದು. ಎಸ್, ಫ್ರೀ ಟೈಮ್ ಅಂದ್ರೆ ದಟ್ ಇಸ್ ಅವರ್ ಫ್ರೀ ಟೈಮ್. ಮಕ್ಕಳ ಜೊತೆಗೆ ಅಥವಾ ಪತಿ ಜೊತೆಗೆ ಶಾಪಿಂಗ್ ಹೋಗೋದು, ಸಿನಿಮಾ ನೋಡುವಂಥದ್ದು, ಆ ಥರದ್ದು? ಮನೆಯಲ್ಲಿ ಜಾಸ್ತಿ ಟೈಮ್ ಮನೆಯಲ್ಲಿ ಸ್ಪೆಂಡ್ ಮಾಡ್ತೀವಿ ನಾವು, ಎಲ್ಲಿ ಹೊರಗಡೆ ಜಾಸ್ತಿ ಹೋಗಲ್ಲ. ಮನೆಯಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಟೈಮ್ ಸಿಕ್ಕಿದ್ರೆ, ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅದು ನೀವು ಬೇಸಿಕ್ಕಾಗಿ ವೈದ್ಯರು ಕೂಡ. ಸೊ ನೀವು ಬೇರೆ ಸಂದರ್ಭದಲ್ಲಿ ಹೇಗೆ ಅದನ್ನ ಆ ಪ್ರೊಫೆಷನ್ ಹೆಂಗೆ ಇದು ಮಾಡ್ತೀವಿ? ಈಗ ಅಂತ ಬಿಟ್ಟಿದ್ದೀನಿ, ಬಿಕಾಸ್ ಗೈನಕಾಲಜಿಸ್ಟ್ ಇರ್ತಕ್ಕಂಥ ನನಗೆ ಟೈಮ್ ಸಿಗಲ್ಲ ಅದಕ್ಕೆ. ಇದು ಕೂಡ ಅದೇ 24/7 ಜಾಬ್. ಸೊ ಈಗ ಮುಖ್ಯವಾಗಿ ಪೊಲಿಟಿಷಿಯನ್ ಆಗಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನೀವು ಬೇಸಿಕ್ಕಾಗಿ ರಾಜಕಾರಣಿ ಆಗ್ಬೇಕು ಅಂತ ಮೊದಲಿಂದ ಒಂದು ಆಂಬಿಷನ್ಸ್ ಇತ್ತು ಅಥವಾ? ನಮ್ಗೆ ಆಂಬಿಷನ್ ಡಾಕ್ಟರ್ ಆಗ್ಬೇಕಾಗಿತ್ತು, ಗೈನಕಾಲಜಿಸ್ಟ್ನೇ ಆಗ್ಬೇಕಾಗಿತ್ತು. ನಾನು ಆಗಿದೆ, ಸಂದರ್ಭ ಬಂತ ಹೋಗಿದೆ. ದೇವ್ರ ಮನ್ಸಲ್ಲಿ ಏನಿತ್ತು ಗೊತ್ತಿಲ್ಲ, ಅವರು ಈ ದಾರಿ ಒಂದು ಓಪನ್ ಮಾಡಿದ್ದಾರೆ ಜನಸೇವೆಯನ್ನು ಜಾಸ್ತಿ ಮಾಡ್ಲಿಕ್ಕೆ. ಸೊ ಆ ದಾರಿ ಕೂಡ ನಾನು ಒಪ್ಕೊಂಡು ಮಾಡ್ತಾ ಇದ್ದೀನಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಇದೆ, ರಾಜಕಾರಣಕ್ಕೆ ಬಂದಿದ್ದು ನನಗೆ ತೃಪ್ತಿ ಇದೆ ಅಂತ ಅನ್ಸುತ್ತೆ? ಎಸ್, ಖಂಡಿತ. ಬಿಕಾಸ್ ಹಳ್ಳಿಗೆ ಎಲ್ಲಿ ನೀರಿಲ್ಲ, ದಾರಿ ಇಲ್ಲ, ಲೈಟ್ ಇಲ್ಲ, ಅಂತಹ ಕಾಡು ಪ್ರದೇಶ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸ್ ಇದಲ್ಲ, ಅಂತ ಜಗತ್ತಲ್ಲಿ ಬೇಸಿಕ್ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅದು. ನೀವು ಕತೆ, ಕಾದಂಬರಿ ಓದೋದು, ಪುಸ್ತಕ ಓದೋದು, ಬರವಣಿಗೆ, ಆ ತರದ್ದು ಏನಾದ್ರು ಇದೆ? ನಾಟ್ ಎಟ್ ಆಲ್. ಐ ಆಮ್ ನಾಟ್ ಅ ಲಿಟ್ರೇಚರ್ ಪರ್ಸನ್ ಎಟ್ ಆಲ್. ನಮ್ ಗಂಡ ಬಹಳ ಮರಾಠಿ ಲಿಟ್ರೇಚರ್ ಅಲ್ಲಿ ಇದ್ದಾರೆ ಜಾಸ್ತಿ. ಓದ್ತೀನಿ ನಾನು, ಬಟ್ ಐ ಆಮ್ ಮೋರ್ ಸೈನ್ಸ್ ಸ್ಟೂಡೆಂಟ್. ಮಕ್ಕಳ ಬಗ್ಗೆ ಹೇಳೋದಾದ್ರೆ? ಮಕ್ಕಳು ಇಬ್ರು ಇದ್ದಾರೆ. ಮಲ್ಹಾರ್ ದೊಡ್ಡವರು 21 years, ರಖ್ಮಾ 15 years, ಹೆಣ್ಮಕ್ಳು. ಸೊ ಬಹಳ ಇಬ್ರು ಅಂತ ನನ್ಗೆ ಬಹಳ ಸಂಭಾಯಿಸ್ತಾರೆ. ನನ್ನ ಕೆಲ್ಸಕ್ಕೆ ಮಾಡ್ಲಿಕ್ಕೆ ಒಂದ್ ಧೈರ್ಯ. ಪಾಪ ಅವರು ಕೇಳಲ್ಲ ಕೂಡ, ಮೇಡಮ್ ಅಂತ ತಾಯಿ ಇದು ಇಲ್ಲ, ತಾಯಿ ನಮ್ಗೆ ಟೈಮ್ ಕೊಡಲ್ಲ ಅಂತ ಕೂಡ ಯಾವಾಗ್ಲೂ ಆ ಸಂದರ್ಭದಲ್ಲಿ ಮಾತಿಂದ ಅವರು ಬರ್ಲಿಲ್ಲ. ಯಾವಾಗ್ಲೂ ನನ್ನ ಜೊತೆ ಎಸ್ ಅಮ್ಮ ಮಾಡ್ತಾ ಇದ್ದಾರೆ ಜನಸೇವೆ ಅಂತ ಅವರು ಕೂಡ ಧೈರ್ಯವಾಗಿ ಆ ಸಪೋರ್ಟ್ ಬಹಳ ದೊಡ್ಡ ಸಿಗ್ತದೆ. ನೀವು ರಾಜಕಾರಣದಲ್ಲಿ ತೊಡಸ್ಕೊಂಡಿರೋ ಕಾರಣಕ್ಕೆ ಮಕ್ಳು ಏನಾದ್ರು ಕೇಳ್ತಾ ಇರ್ತಾರೆ ಅಂದ್ರೆ ಅಮ್ಮ ಜೊತೆಲಿ ಇರ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಆತರ ಹಠ ಏನೋ ಹಿಡಿತಾರ? ಇಲ್ಲ, ಯಾವಾಗ್ಲೂ ಇಲ್ಲ. ಪಾಪ ಉಲ್ಟಾ ನನ್ ಮಕ್ಳು ಹೇಳ್ತಾರೆ, ಈಗ ನಮ್ ತಾಯಿ ಅಲ್ಲ 2 ಲಕ್ಷ ಜನರದ್ದು ತಾಯಿ ಆಗಿದ್ದಾರೆ. ಸೊ ಅದಕ್ಕೆ ಅವ್ರದ್ದು ಕೂಡ ಜಾಸ್ತಿ ಸಂಭಾಯಿಸ್ಲಿಕ್ಕೆ ಟೈಮ್ ಬೇಕು ಅಂತ ನನ್ ಹುಟ್ಟಿದ ಹಬ್ಬ ದಿವಸದಲ್ಲಿ ನನ್ನ ಮಗಳು ರಖ್ಮಾ ಇಂದ ಸ್ಪೀಚ್ ಈ ತರ ಹೇಳಿದ್ರು. ಸೊ ಆ ಒಂದು ಸಂದರ್ಭ ವಿಷಯ ಬಹಳ ಖುಷಿ ನಮ್ಗೆ ಕೊಟ್ಟಿದ್ರು. ನಿಮ್ಮ ಹಸ್ಬೆಂಡ್ ಹೇಮಂತ್ ನಿಂಬಾಳ್ಕರ್ ಅವ್ರ ಬಗ್ಗೆ ಹೇಳೋದು? ಹಿ ಇಸ್ ಅ ವೆರಿ ಸ್ಟ್ರಾಂಗ್ ಪಾಸಿಟಿವ್ ಪರ್ಸನ್. ಬಹಳ ಯಾವುದು ಒಂದು ವಿಷಯ, ಯಾವುದು ಒಂದು ಕಾರಣಕ್ಕೆ ಹೆದರಸಲ್ಲ. ಬಹಳ ಪಾಸಿಟಿವ್ ಪರ್ಸನಾಲಿಟಿ ಇದೆ. ಏನಂತ ಕಷ್ಟ ಬಂದ್ರೆ ಕೂಡ, ಯಾರು ಏನ್ ಮಾತಾಡಿದ್ರೆ ಕೂಡ
ಆಯ್ತು ಅವರು ವ್ಯೂ ಅಂತ ಹೇಳ್ಕೊಂಡು ಅವ್ರ ಪಾಡ ಅವರು ಮಾಡ್ತಾ ಹೋಗ್ತಾರೆ. ಬೇಸಿಕಲಿ ನಾವು ಇಬ್ರು ಒಂದು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇಂತ ಬಂತಕ್ಕಂಥ ಸಂದರ್ಭದಲ್ಲಿ ಇಬ್ರು ಕೂಡ ಬಹಳ ತೃಪ್ತಿ ಇದ್ದೀನಿ ಫ್ಯಾಮಿಲಿ ಲೈಫಲ್ಲಿ. ಯಾಕೆಂದ್ರೆ ದೇವರು ಕೊಟ್ಟಿದ್ದಾರೆ, ಆ ಸ್ವಲ್ಪ 10% 20% ಇಲ್ಲಿ ನಮ್ಮ ಮಕ್ಳಿಗೆ ಏನ್ ಸಿಗ್ತಾ ಇದೆ ಅದು ಸೊಸೈಟಿಗೆ ವಾಪಸ್ ಕೊಡೋ ಋಣ ಇದೆ ಅಂತ ಇಬ್ರು ಕೂಡ ಅವ್ರವ್ರ ಪಾಡ ಸೇವೆ ಮಾಡ್ತಾ ಇದ್ದೇವೆ. ನಿಮ್ಮ ರಾಜಕಾರಣ ಬೆಳವಣಿಗೆಯಲ್ಲಿ ನಿಮ್ಮ ಪತಿಯವರ ಸಪೋರ್ಟ್ ಹೇಗಿದೆ? ಬಿಗ್ ಸಪೋರ್ಟ್. ಒಂದ್ ಹೆಣ್ಮಕ್ಳು ಹೊರ್ಗಡೆ ಕೆಲಸ ಮಾಡ್ಬೇಕಂದ್ರೆ ಮನೆಯಲ್ಲಿ ಮಕ್ಕಳು ನೋಡೋದು, ಬಾಕಿ ಮಿಕ್ಕಿದು ಎಜುಕೇಶನ್ ನೋಡೋದು ಎಲ್ಲ ಬಹಳ ದೊಡ್ಡ ಸಪೋರ್ಟ್ ಇದೆ. ಅದು ನಿಜವಾಗ್ಲೂ, ಯಾಕೆಂದ್ರೆ ನಮ್ಮ ತಂದೆ ತಾಯಿ ಯಾರು ಇಲ್ಲ, ಅವರು ತಂದೆ ತಾಯಿ ಕೂಡ ಇಲ್ಲ. ಸೊ ಅದು ದೊಡ್ಡ ಸಪೋರ್ಟ್ ಇದೆ ನನಗೆ. ಸೊ ಇನ್ನೂ ಕೂಡ ಮಾತಾಡೋದಿರುತ್ತೆ ನಾವು. ಸೊ ಯಾಕಂದ್ರೆ ಅವರ ಪ್ರಚಾರದ ನಡುವೆ ಕೂಡ ಇನ್ನೊಂದಷ್ಟು ವಿಚಾರಗಳನ್ನ ರಾಜಕೀಯವಾಗಿ ಮಾತಾಡೋದಿರುತ್ತೆ. ನಾವು ಕೂಡ ಅವ್ರ ಜೊತೆಗೆ ಸಾಕ್ತಾ ಇರೋಣ ಬನ್ನಿ. ಸಮಯ ಈಗ 5 ಗಂಟೆ ಆಗಿದೆ. ಈಗ ಕಾರವಾರದಿಂದ ನೇರವಾಗಿ ಅಂಕೋಲ ಕಡೆ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಅಲ್ಲಿ ಕೂಡ ಚುನಾವಣಾ ಪ್ರಚಾರ ನಡೆಸಬೇಕಾಗಿರುವಂಥದ್ದು. ಅದ್ರ ನಡುವೆ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಮೇಡಮ್, ಮುಖ್ಯವಾಗಿರುವಂಥದ್ದು ಈಗ ನೀವು ಅಭ್ಯರ್ಥಿ ಆಗಿರುವಂಥದ್ದು. ಸೊ ಈ ಕ್ಷೇತ್ರ ಯಾಕಂತಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ಮತ್ತೆ ಜೊತೆಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು, DK ಶಿವಕುಮಾರ್, ಇಡೀ ನಾಯಕರು ಎಲ್ಲರೂ ಕೂಡ ನಿಮ್ ಬೆನ್ನಿಗೆ ನಿಂತಿದ್ದಾರೆ. ಸೊ ಹಾಗಾಗಿ ಈ ಚುನಾವಣೆ ಈಸಿ ಅನ್ಸುತ್ತಾ ಅಥವಾ ಫೈಟ್ ಕೊಡ್ಲೇಬೇಕು ಅಂತ ಅನ್ಸುತ್ತೆ? ಅಲ್ಲ, ಯಾವ್ದು ಚುನಾವಣೆ ಫೈಟ್ ಮಾಡಲೇಬೇಕು, ಫೈಟ್ ಕೊಡಲೇಬೇಕು, ಅದ್ರ ಬಗ್ಗೆ ಏನು ಸೆಕೆಂಡ್ ಥಾಟ್ನೇ ಇಲ್ಲ. ಬಟ್ ಆದರೆ ಕೂಡ ಎಲ್ಲ ನಾಯಕರು ಜೊತೆಗೆ ಇರ್ತಕ್ಕಂಥ ಒಂದು ಶಕ್ತಿ ಯಾವಾಗಲೂ ಸಿಗತ್ತೆನಾ, ಅದು ಒಂದು ಬಿಗ್ ಶಕ್ತಿ, ಒಂದು ಹೆಚ್ಚಾಗಿ ಪರಿಣಾಮ್ಗೆ ಬಿಡಲಿಕ್ಕೆ, ಮತದಾನ ಹೊರಗಡೆ ಜಾಸ್ತಿ ತಗೊಳ್ಳಿಕ್ಕೆ, ಮತ್ತು ಹೆಚ್ಚಾಗಿ ಅಂತರಿಂದ ಗೆಲ್ಲಲಿಕ್ಕೆ ಕೂಡ ಸಾಧ್ಯತೆ ಆಗ್ತದೆ ಅಂತ ಒಂದು ಸಂದರ್ಭ ನಾನು ಯಾವಾಗಲೂ ನೋಡಿದ್ದೇನೆ. ಮುಖ್ಯವಾಗಿ ಇಲ್ಲಿ ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯ ಅವರು, RV ದೇಶಪಾಂಡೆ ಅವರು, ಎಲ್ಲ ಶಾಸಕರು, ಸತೀಶ್, LB ಮನ್ನಾ ನಾಯಕ್, ಬಾಬಾ ಸಾಹೇಬ್ ಪಾಟೀಲ್ ಅವರು ಎಲ್ಲರೂ ಕಳೆದು 45 ಡೇಸಿಂದ ನನ್ನ ಜೊತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬಂದು ನಮ್ಮದು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಭಾಳ ದಿನದಿಂದ ಜನರಿಗೆ ಬೇಕಾಗಿತ್ತು, ಅದು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಅಂಥ ಶಕ್ತಿ ಜನರ ಪರ ಕೆಲಸ ಮಾಡಲಿಕ್ಕೆ ನಾಯಕರು ಯಾವಾಗಲೂ ಶಕ್ತಿ ಕೊಡ್ತಾರೆ. ಖಂಡಿತವಾಗಿ ಅದು ಒಂದು ಪಾಸಿಟಿವ್ ಸಂದರ್ಭನೇ ಬಂದ್ಬಿಡುತ್ತೆ. ಆಕ್ಚುಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಜವಾಗಿ ಮೊದಲ ಪ್ರಶ್ನೆ ಇರುವಂಥದ್ದು ಈ ಆಸ್ಪತ್ರೆಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗುವಂಥದ್ದು. ಅಂದ್ರೆ ನೀವೇನಾದ್ರೂ ಭರವಸೆ ಕೊಡ್ತಿದ್ದೀರಾ ನಿಮ್ಮ ಇಲ್ಲಿ ಜನರಿಗೆ ಅಂತ? ಹೌದು, ನಾನು ನನ್ನ ಪ್ರಣಾಳಿಕೆನಲ್ಲಿ ಅದೇ ಮೊದಲೇ ಬಾರಿ ಇವರು ಆಶೀರ್ವಾದದಿಂದ ಗೆದ್ದು ಬಂದ ಮೇಲೆ ಪಾರ್ಲಿಮೆಂಟಲ್ಲಿ ಫಸ್ಟ್ ಕ್ವೆಶನ್ ವಿಲ್ ಬಿ ಅತಿಕ್ರಮಣ ವಿಷಯ ಬಗ್ಗೆ. ಇಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಡ್ವೆಲ್ಲರ್ಸ್ಗೆ ಏನು ಕಷ್ಟ ಆಗ್ತಾ ಇದೆ, ಸೊ ಆ ಕಷ್ಟ ಬಗ್ಗೆ ಕೇಂದ್ರ ಸರ್ಕಾರಲ್ಲಿ ಏನು ಮಾಡಬೇಕು ಅದು ಮಾಡಿ ತೋರಿಸ್ತೀವಿ ಅಂತ. ಸೆಕೆಂಡ್ಲಿ ವಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದು ನಿನ್ನೆ ಮುಖ್ಯಮಂತ್ರಿ ಅವರನ್ನೇ ಭರವಸೆ ಕೊಟ್ಟಿದ್ದಾರೆ. ಸೊ ಒಂದು ಕಂಪ್ಲೀಟ್ ಆಗ್ತದೆ ಅಂತ ವಿಶ್ವಾಸ ಇದೆ. ಸೆಕೆಂಡ್, ಈಗ ಇವರು ಪಾರ್ಲಿಮೆಂಟ್ MP ಕಳಿಸಿದ ಮೇಲೆ ಖಂಡಿತವಾಗಿ ಅದು ಕೂಡ ಮಾಡ್ಕೊಡ್ತೀವಿ. ಯಾಕೆ ಜನರು ಅಂಜಲಿ ಲಿಂಬಾಳ್ಕರ್ ಅವರಿಗೆ ಮತ ಹಾಕ್ತಾರೆ? 30 ಬಾರಿ BJP ಅಭ್ಯರ್ಥಿಗೆ ಇಲ್ಲಿಂದ ಗೆದ್ದು ತೋರಿಸಿದ್ದಾರೆ. ಅವರು ಏನು ಸಿಕ್ಕಿದೆ ಅವರು ಕಣ್ಮುಂದೆ ಇದೆ. ಕಣ್ಮುಂದೆ ಬರೀ ಇಲ್ಲ, ಅನುಭವ ಕೂಡ ಆಗಿದೆ. ಸೊ ನಾನು ಅಂತ ಕೇಳ್ತಾ ಇದ್ದೀನಿ, ಒಂದು ಚಾನ್ಸ್ ಅಷ್ಟೇ, ಒಂದು ಚಾನ್ಸ್. 30 ವರ್ಷ ಏನಾಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಒಂದು ಚಾನ್ಸ್ ಕಾಂಗ್ರೆಸ್ ಅಭ್ಯರ್ಥಿಗೆ ವೈಯಕ್ತಿಕವಾಗಿ ಒಂದು ಡಾಕ್ಟರ್ ಇರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ಗೆ ಕೂಡ ಕೊಟ್ಟು ನೋಡೋಣ, ಏನು ಬದಲಾವಣೆ ಆಗ್ತದೆ. ನಿಮಗೆ ಅದು ಅನುಭವ ಖಂಡಿತವಾಗಿ ಬಂದ್ಬಿಡತ್ತೆ. ಇಲ್ಲಿ ಹಿಂದುತ್ವ ಅನ್ನೋದೇ ತುಂಬಾ ದೊಡ್ಡ ಮಟ್ಟದಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಅಂತ. ಸಹಜವಾಗಿ ಎಲ್ಲ ಒಂದ್ ಕಡೆ ನಿಮ್ಗೆ ಅದು ಒಂದು ಸವಾಲ್ ಅಂತ ಅನಿಸುತ್ತಾ? ಇಲ್ಲ, ನನಗೆ ಯಾವಾಗಲೂ BJP ಅವರದ್ದು ಹಿಂದುತ್ವ ಫೇಕ್ ಹಿಂದುತ್ವ ಸವಾಲ್ ಅಂತ ಅನಿಸಿಲ್ಲ. ಯಾಕೆಂದರೆ ನಾನು ಹುಟ್ಟಿದ್ದೀನಿ ಆ ಹಿಂದೂ ಧರ್ಮ ಅಲ್ಲಿ. ಸೊ ಆ ಧರ್ಮ ಏನು ಹೇಳ್ತಾರೆ, ಯಾವ ಪದ್ಧತಿನಲ್ಲಿ ಅವ್ರದ್ದು ಆಚಾರ ವಿಚಾರ ಇದೆ, ಅದು ನನಗೆ ಗೊತ್ತು. ಸೊ ಅದು ಅಂತ ನನಗೆ ಯಾವಾಗಲೂ ಭಯ ಪಟ್ಟದ್ದು ಕೆಲಸ ಮಾಡಲ್ಲ. ಸೊ ಅಂಜಲಿ ನಿಂಬಾಳ್ಕರ್ ಅವರು
ಈ ಕ್ಷೇತ್ರದವರೆಲ್ಲ ಹೊರಗಡೆಯಿಂದ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ನಿಮ್ಮ ವಿರೋಧಿಗಳು ಅಂದ್ರೆ ನಿಮ್ಮ ವಿರೋಧಿ ಪಕ್ಷಗಳ ನಾಯಕರು ಹೇಳ್ತಾ ಇರುವಂಥದ್ದು. ನೋಡಿ, ಯಾರು ಕೆಲಸ ಮಾಡಲ್ಲ ಅವ್ರದ್ದು ಈ ಥರ ಇಶ್ಯೂಸ್ ಕ್ರಿಯೇಟ್ ಮಾಡಬೇಕಾದ್ರೆ ಅವರು ಈ ಸಂವಿಧಾನ ಬಹುಶಃ ಓದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಉತ್ತರ ಕನ್ನಡ ಕ್ಷೇತ್ರ ಅವರು ಯಾರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರಿಗೇನೆ ಗೊತ್ತಿಲ್ಲ. ಖಾನಾಪುರ ಕೂಡ ಇಲ್ಲಿನೇ ಮತದಾನ ಮಾಡ್ತಾರೆ. ಸೊ ಯಾವ ವರ್ಗಿಂದ ಯಾವ ಕಡೆಯಿಂದ ನನಗೆ ಅರ್ಥ ಆಗಿಲ್ಲ. ಬಹುಶಃ ಖಾನಾಪುರ BJP ಕ್ಯಾಂಡಿಡೇಟ್ ಕಾಗೇರಿ ಅವರಿಗೆ ಖಾನಾಪುರ ಮತ ಬೇಕಾಗಿಲ್ಲ, ಕಿತ್ತೂರು ಮತ ಬೇಕಾಗಿಲ್ಲ, ಅದಕ್ಕೆ ಹೊರ್ಗಿನವರು ಅಂತ ಹೇಳಿರಬೇಕು. ನಾನು ಅಂತ ಹೇಳ್ತೀನಿ, ಇವರು ಸಂವಿಧಾನ ಕೂಡ ಓದಿಲ್ಲ ಬಹುಶಃ. ಯಾಕೆಂದರೆ ಆ್ಯಸ್ ಅ ಇಂಡಿಯನ್ ಸಿಟಿಸನ್ ಪಾರ್ಲಿಮೆಂಟ್ ಇಲೆಕ್ಷನ್ ಇರ್ತಕ್ಕಂಥ ದೇಶದಲ್ಲಿ ಯಾರು ಒಬ್ಬರು ಎಲ್ಲಿಂದ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇದೆ. ನಾನಂತ ಉತ್ತರ ಕನ್ನಡ ಕ್ಷೇತ್ರದಿಂದ ನಿಲ್ಲಿಸ್ತಾ ಇದ್ದೀನಿ. ನಾನು ಖಾನಾಪುರ ಈ ಕ್ಷೇತ್ರಕ್ಕೆ ಬರ್ತದೆ. ಸೊ ಅದು ಅಂಥ ಸಂದರ್ಭನೇ ಇಲ್ಲ, ಕೆಲಸ ಮಾಡಿಲ್ಲ, ಅದಕ್ಕೆ ಏನು ಇಶ್ಯೂ ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ನಾಯಕರು, ಬೇರೆ ಯಾರಿಲ್ಲ. ಪ್ರಧಾನಿ ಅಂತ ನನಗೆ ನೋಡಬೇಡ, ಪ್ರಧಾನಿಗೆ ನೋಡಿ ಅಂತ ಹೇಳ್ತಾರೆ ಅವರು. ಮೋದಿಗೆ ನೋಡಿ, ಮೋದಿ ಸಾಹೇಬರು ಎಲ್ಲಿಂದ ನಿಲ್ತಾರೆ ಅಂತ ಕೇಳ್ಕೊಳ್ತೀವಿ. ಈಗ ಹಿಂದೂ ಹುಲಿ ಅನಂತ್ ಕುಮಾರ್ ಹೆಗಡೆ ಅಂತ ಇಲ್ಲಿ ಎಲ್ರೂ ಕರೆಯುವಂಥದ್ದು, ಅವ್ರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು ನಿಮಗೆ ಪ್ಲಸ್ ಆಗುತ್ತಾ? ಅದು ಅವರು ಅಭಿಪ್ರಾಯ ನೋಡಿ. ಆರ್ಗನೈಸೇಷನ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಖಂಡಿತವಾಗಿ ಒಂದು ಅಸಮಾಧಾನ ಅವರು ಫಾಲೋವರ್ಸ್ಗೆ ಇದೆ. ಯಾವುದೂ ಒಂದು ಮತ ಕೂಡ ಹೆಚ್ಚಾಗಿ ಬಂದಿದ್ರೆ ಅದು ಯಾವಾಗಲೂ ಇಲೆಕ್ಷನ್ ಟೈಮ್ನಲ್ಲಿ ಪಾಸಿಟಿವ್ನೇ. ಸೊ ಅದು ಒಂದು ಪಾಸಿಟಿವ್ ಘಟನೆ ನಮ್ಮ ಪರ ಆಗಿದೆ. ಓಕೆ, ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿಗಳನ್ನ ತಂದಿದ್ವಿ ಅನ್ನುವಂಥದ್ದನ್ನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಅಂಜಲಿ ನಿಂಬಾಳ್ಕರ್ ಅವರಿಗೆ ಅದೇ ಪ್ರಮುಖ ಅಸ್ತ್ರ ಆಗಿದೆಯಾ ಇಲ್ಲಿ? ಬರೀ ಅಂಜಲಿ ನಿಂಬಾಳ್ಕರ್ ಅಲ್ಲ, ಪ್ರತಿಯೊಂದು ಕಾಂಗ್ರೆಸ್ ಅಭ್ಯರ್ಥಿಗೆ ಅದು ಅಸ್ತ್ರ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ ಕೇಳ್ತಾ ಇದ್ದೀವಿ ನಾವು, ಅಂಜಲಿ ನಿಂಬಾಳ್ಕರ್ಗೆ ಮತ ಬರೀ ಕೇಳ್ತಾ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೇಳದ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅದು ನಾವು ನಮ್ಮ ಡೆವಲಪ್ಮೆಂಟ್ ವರ್ಕ್ ಮೇಲೆ, ನಮ್ಮ ಕೆಲಸ ಮೇಲೆ ನಾವು ಮತಯಾಚನೆ ಮಾಡ್ತಾ ಇದ್ದೇವೆ. ಹಿಂದುತ್ವ, ಧರ್ಮ, ಜಾತಿ ಅದ್ರ ಮೇಲೆ ಇಲ್ಲ. ಸೊ ಆ ಐಡಿಯಾಲಜಿ, ನಮ್ಮ ಕಾಂಗ್ರೆಸ್ ಐಡಿಯಾಲಜಿ ಅದೇ ಮುಖ್ಯವಾಗಿ ಇದೆ. ಕೆಲಸ ಮೇಲೆ ಪರ ಕೆಲಸ ಮಾಡಿದ್ದೀವಿ, ಮಹಿಳೆಯರ ಪರ ಕೆಲಸ ಮಾಡಿದ್ದೀವಿ, ಯುವಕರು ಪರ ಕೆಲಸ ಮಾಡ್ತೀವಿ, ಅದ್ರ ಮೇಲೆ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಅಂಜಲಿ ನಿಂಬಾಳ್ಕರ್ ಅವರು ಮಹಿಳೆಯರಾಗಿದ್ದಾರೆ, ವಿಶೇಷವಾಗಿ ವೈದ್ಯರು ಕೂಡ. ಎಲ್ಲ ಒಂದ್ ಕಡೆ ಈ ಗ್ಯಾರಂಟಿ ಸ್ಕೀಮ್ ಎಲ್ಲ ಅಂತ ಇರುವಂತ ಹಿನ್ನೆಲೆಯಲ್ಲಿ ಮಹಿಳೆಯರು ಹೆಚ್ಚಿನ ಮತದಾನ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ? ಮಾಡಬಹುದು ಅಲ್ಲ, ಖಂಡಿತವಾಗಿ ಮಾಡ್ತಾರೆ. ಒಂದು ಮಹಿಳೆನೇ ದಿಟ್ಟವಾಗಿ ಮುಂದೆ ಬಂದು ಶಕ್ತಿ ಕೊಡ್ತಾರೆ ಅಂತ ನನಗೆ ಅನುಭವ ಕೂಡ ಇದೆ. ಆ ನಿಟ್ಟಿನಲ್ಲಿ 5 ಗ್ಯಾರಂಟೀಸ್ ಏನು ಎಲ್ಲರಿಗೆ ಸಿಗ್ತಾ ಇದೆ, ಬರೀ ಮಹಿಳೆಯರು ಅಲ್ಲ, ಅದಕ್ಕಿಂತ ಪೂರ್ತಿ ಕುಟುಂಬಕ್ಕೆ ಒಂದು ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಇಡೀ ದೇಶ ಸಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ 5 ಗ್ಯಾರಂಟೀಸ್ ಪೂರ್ತಿ ಕುಟುಂಬಕ್ಕೆ ಒಂದು ಸನ್ಮಾನದಿಂದ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಸೊ ಪೂರ್ತಿ ಕುಟುಂಬನೇ ಮತ ಕಾಂಗ್ರೆಸ್ಗೆ ಮತ್ತೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಹಾಕ್ತಾರೆ. ಬರೀ ಮಹಿಳೆಯರು ಅಲ್ಲ, ಪೂರ್ತಿ ಕುಟುಂಬ ಹಾಕ್ತಾರೆ ಅಂತ ವಿಶ್ವಾಸ ಇದೆ. ನಿಮಗೆ ಮುಖ್ಯವಾಗಿರುವಂಥದ್ದು ಈಗ ಈ ಕ್ಷೇತ್ರದಲ್ಲಿ ವಿಚಾರವಾಗಿ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು, ರೈಲ್ವೆದು ಪ್ರಾಜೆಕ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇದಾವೆ ಅಂತ, ಅವನ್ನೆಲ್ಲ ನಿಮ್ಮ ವಿಷನ್ಸ್ ಏನಿದೆ ಅಂತ ನೀವು ಏನಾದರೂ ಸೊ ನೆಕ್ಸ್ಟ್ ಗೆದ್ದಂಥ ಸಂದರ್ಭದಲ್ಲಿ ಮೊದಲ ಆದ್ಯತೆ ಏನಾಗಿರುತ್ತೆ? ಅದೇ ಹೇಳಿದ್ದೆ ನಾನು, ಫಾರೆಸ್ಟ್ ಡ್ವೆಲ್ಲರ್ಸ್ದು ಏನು ವಿಷಯ ನಡೀತಾ ಇದೆ ಅತಿಕ್ರಮಣದ್ದು, ಅದ್ರ ಬಗ್ಗೆ. ಸೆಕೆಂಡ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಥರ್ಡ್ಲಿ ಅಲ್ಲಿ ಅಂಕೋಲಾ ರೈಲ್ವೆದು ಏನು ಪ್ರಶ್ನೆ ಇದೆ, ಫೋರ್ತ್ಲಿ ನ್ಯಾಷನಲ್ ಹೈವೇದು ಭಾಳ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಅದು ಒಂದು ಪ್ರಶ್ನೆ. ಭಾಳ ದಿನದಿಂದ ನ್ಯಾಷನಲ್ ಹೈವೇಸ್ ಕಂಪ್ಲೀಟ್ ಆಗಿಲ್ಲ. ಸೊ ಅದು ಒಂದು ಪ್ರಶ್ನೆ ಕೂಡ ಭಾಳ ಈ ಜನರಿಗೆ ಕಷ್ಟ ಆಗ್ತದ್ದು ಸಂದರ್ಭ ಇದೆ. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಫಿಶರ್ಮೆನ್ಸ್ದು ತೊಂದರೆ ಇದೆ. ಹಲಕಿ ಒಕ್ಕಲಿಗ ಸಮಾಜ್ಗೆ ST, ಕುಂಬಿ ಸಮಾಜ್ಗೆ STಗೆ ಸೇರ್ಪಡೆ ಮಾಡಿದ್ದು, ಅಷ್ಟು ಹಲವಾರು ಇಲ್ಲಿ ಒಂದು ಮೆಜಾರಿಟಿ ಆ ಥರದ ಕಮ್ಯುನಿಟೀಸ್ ಇಲ್ಲ, ಹಲವಾರು ಕಮ್ಯುನಿಟೀಸ್ ಇದ್ದಾವೆ. 15-16 ಕಮ್ಯುನಿಟೀಸ್ ಇರ್ತಕ್ಕಂಥ ಈ ಉತ್ತರ ಕನ್ನಡ ಕ್ಷೇತ್ರ ಇದೆ. ಸೊ ಎಲ್ಲ ಕಮ್ಯುನಿಟೀಸ್ಗೆ ನ್ಯಾಯ ಕೊಡೋದು ಒಂದು
ಕೆಲಸ ನಾನು ಮಾಡ್ತೀನಿ ಅಂತ ವಿಶ್ವಾಸ ನಾನು ನಿಮ್ಮ ಚಾನಲ್ ಮುಖಾಂತರ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಆದಿವಾಸಿ ಸಮುದಾಯ ಕೂಡ ಜಾಸ್ತಿ ಇದ್ದಾರೆ, ಇಲ್ಲಿ ಸಿದ್ಧಿ ಸಮುದಾಯ ಇದೆ. ಸೊ ಎಲ್ಲರಿಗೆ ಒಂದು ನ್ಯಾಯ ಕೊಡಬೇಕು, ಅಪ್ಲಿಫ್ಟ್ಮೆಂಟ್ ಆಗಬೇಕು, ಇವ್ರದ್ದು ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಎಲ್ಲ ಹಲಕಿ ಒಕ್ಕಲಿಗ ಅಂತ ಮುಖ್ಯವಾಗಿ ಇಲ್ಲಿ ಸಮಾಜ ಇರ್ತಕ್ಕಂಥ ಅವರಿಗೆ ಕೂಡ ಎಜುಕೇಷ್ನಲಿ ಅಪ್ಲಿಫ್ಟ್ಮೆಂಟ್, ಕುಂಬಿ ಸಮಾಜ ಮಕ್ಕಳಿಗೆ. ಸೊ ಈ ಥರ ಪ್ರಶ್ನೆಗಳು ಇದ್ದಾವೆ, ಸ್ಟಡಿ ಮಾಡ್ತಾ ಇದ್ದೀವಿ. ಮುಂದೆ ಸಂಸದರು ಆಗಿದ ಮೇಲೆ ಖಂಡಿತವಾಗಿ ಇದಕ್ಕೆ ಒಂದು ಪರಿಹಾರ ಕೊಡ್ತೀನಿ ಅಂತ ವಿಶ್ವಾಸ ನನಗೆ ಇದೆ. ಸೊ ಇನ್ನೂ ಕೂಡ ಅಂಕೋಲಾಗೆ ಈಗ ಪ್ರಯಾಣ ಮಾಡ್ತಾ ಇರುವಂಥದ್ದು, ಹಾಗಾಗಿ ಅಲ್ಲಿ ಚುನಾವಣಾ ಪ್ರಚಾರ ಇರುತ್ತೆ. ಅದಾದ ನಂತರ ಕೂಡ ನಾವು ಅವ್ರ ಜೊತೆಗೆ ಹೆಜ್ಜೆನ ಹಾಕ್ತಾ ಇರ್ತೀವಿ, ನಾವು ನಿಮ್ಮ ಜೊತೆಗೆ ತೋರಿಸ್ತಾ ಇರ್ತೀವಿ, ಅದೆಲ್ಲವನ್ನ ಸಾಕ್ತಾ ಇರೋಣ ಬನ್ನಿ. ಕಾರವಾರದಿಂದ ನೇರವಾಗಿ ಅಂಕೋಲಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ಇಲ್ಲೂ ಕೂಡ ಪ್ರಚಾರವನ್ನು ನಡೆಸ್ತಾ ಇರುವಂತದ್ದು. ಈಗ ಸಮಯ 6 ಗಂಟೆ ಆಗಿದೆ. ಅಂಜಲ್ ನಿಂಬಾಳ್ಕರ್ ಅವರು ಇಲ್ಲಿ ಭರ್ಜರಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಾವು ಇನ್ನೂ ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಸೊ ಬೆಳಗ್ಗೆಯಿಂದಲೂ ಕೂಡ ಅಂಜಲ್ ನಿಂಬಾಳ್ಕರ್ ಅವರು ಮತಬೇಟೆಯನ್ನು ಭರ್ಜರಿಯಾಗಿ ನಡೆಸಿದ್ದಾರೆ. ಅಂಕೋಲಾದಲ್ಲಿ ಸುಮಾರು 7 ಕಿಲೋಮೀಟರ್ಗೆ ಹೆಚ್ಚು ದೂರ ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಸೊ ತೆರೆದ ವಾಹನದಲ್ಲಿ ಸೊ ಅವರು ಕೂಡ ಮತಯಾಚನೆ ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಮತ್ತೊಂದು ಸ್ಥಳಕ್ಕೆ ಅವರು ಮತಯಾಚನೆಗೆ ತೆರಳುತ್ತಿದ್ದಾರೆ. ಈಗ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಅತ್ಯಮೂಲ್ಯವಾದ ಮತವನ್ನು ನಾಡಿದ್ದು 7ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ನಂಬರ್ 1 ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಬೆಳಗ್ಗೆಯಿಂದಲೂ ರಾತ್ರಿವರೆಗೆ ನಿರಂತರವಾಗಿ ಭರ್ಜರಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ. ಅಂಕೋಲಾ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಯಶಸ್ವಿಯಾಗಿ ಮತ್ತೆ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಈ ಬಾರಿ ಗೆದ್ದೇ ಗೆಲ್ಲುತ್ತೇನೆ, ಬಿಜೆಪಿ ಭದ್ರಕೋಟೆಯನ್ನ ನಾ ಭೇದಿಸ್ತೀನಿ ಅನ್ನುವಂತ ಬಲವಾದ ವಿಶ್ವಾಸದೊಂದಿಗೆ ಅಂಜಲಿ ನಿಂಬಾಳ್ಕರ್ ಅವರು ನಿರಂತರವಾಗಿ ಇವತ್ತು 13 ಗಂಟೆಗಳ ಕಾಲ ನಿರಂತರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ.